powered by एक हिंट तो देते बड़े आराम से ಕ್ವಿಕ್ 25ಗೆ ಸ್ವಾಗತ. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ದೇಶದಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವಂತಹ ಭಾರೀ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗಿರೋ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗೆ ಮತದಾನ ನಡೀತಾ ಇದೆ. 288 ವಿಧಾನಸಭಾ ಕ್ಷೇತ್ರಗಳಿಗೆ ಇಂದು ಒಂದೇ ಹಂತದಲ್ಲಿ ವೋಟಿಂಗ್ ನಡೀತಿದೆ. 4136 ಅಭ್ಯರ್ಥಿಗಳ ಭವಿಷ್ಯ ಮತಪಟ್ಟಿಗೆ ಸೇರಲಿದೆ. ಮಹಾರಾಷ್ಟ್ರದೆಲ್ಲೆಡೆ ಬೆಳಗ್ಗೆ 7 ಗಂಟೆಯಿಂದಲೇ ಮತದಾನ ಆರಂಭ ಆಗಿದ್ದು ಮತದಾರರು ಉತ್ಸಾಹದಿಂದ ತಮ್ಮ ಹಕ್ಕು ಚಲಾಯಿಸುತ್ತಿದ್ದಾರೆ. 288 ಕ್ಷೇತ್ರಗಳಲ್ಲಿ 1,186 ಮತಗಟ್ಟೆಗಳ ಸ್ಥಾಪಿಸಲಾಗಿದೆ. ಮಹಿಳೆಯರಿಗಾಗಿ 388 ಪಿಂಕ್ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದಲ್ಲಿ ಈ ಬಾರಿ 9,70,00,000 ಮಂದಿಗೆ ಮತ ಚಲಾಯಿಸುವ ಹಕ್ಕಿದೆ. ಇದರಲ್ಲಿ 5,22,739 ಪುರುಷ ಮತದಾರರಿದ್ದರೆ 4,69,96,279 ಮಹಿಳಾ ಮತದಾರರಿದ್ದಾರೆ. 20,93,000 ಮಂದಿ ಮೊದಲ ಬಾರಿಗೆ ಮತದಾನ ಮಾಡಲಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಚುರುಕುಗೊಂಡಿದೆ ವೋಟಿಂಗ್. ಘಟಾನುಘಟಿ ಅಭ್ಯರ್ಥಿಗಳು ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಇನ್ನು ಕೊಪ್ರಿ ಪಚ್ಚುಖಾಡಿ ಕ್ಷೇತ್ರದಿಂದ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಹಾಗೆ ನಾಗಪುರ ನೈಋತ್ಯ ಕ್ಷೇತ್ರದಲ್ಲಿ ಡಿಸಿಎಂ ದೇವೇಂದ್ರ ಫಡ್ನವೀಸ್, ಬಾರಾಮತಿ ಕ್ಷೇತ್ರದಿಂದ ಡಿಸಿಎಂ ಅಜಿತ್ ಪವಾರ್, ವರ್ಲಿಯಿಂದ ಆದಿತ್ಯ ಠಾಕ್ರೆ ಕಣದಲ್ಲಿದ್ದಾರೆ. ಜಾರ್ಖಂಡ್ನಲ್ಲಿ ಇಂದು ಎರಡನೇ ಹಾಗೂ ಕೊನೆಯ ಹಂತದ ಮತದಾನ ನಡೀತಾ ಇದೆ. ನವೆಂಬರ್ 13ರಂದು 43 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆ ನಡೆದಿತ್ತು. ಇವತ್ತು 38 ಕ್ಷೇತ್ರಗಳಲ್ಲಿ ವೋಟಿಂಗ್ ಪ್ರಗತಿಯಲ್ಲಿದೆ. 31 ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ. ಮಹಾರಾಷ್ಟ್ರ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವ್ರೆ ಚುನಾವಣೆ ಹಿಂದಿನ ದಿನ ಅಭ್ಯರ್ಥಿಗಳಿಗೆ ಹಣ ಹಂಚುವಾಗ ವಿಪಕ್ಷಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಅವರ ಬಳಿ 5 ಕೋಟಿ ಕಂತೆ ನೋಟುಗಳು ಸಿಕ್ಕಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ ಬಾಲಿವುಡ್ ಸ್ಟಾರ್ಗಳ ದಂಡೆ ಇಂದು ತಮ್ಮ ಹಕ್ಕನ್ನು ಚಲಾಯಿಸಲಿದೆ. ಬಿಗ್ ಬಿ, ಅಮಿತಾಬ್ ಬಚ್ಚನ್ ಕುಟುಂಬ, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಆಮಿರ್ ಖಾನ್, ರಣಬೀರ್ ಕಪೂರ್, ಸಚಿನ್ ಸೇರಿದಂತೆ ಹಲವು ಗಣ್ಯರು ವೋಟಿಂಗ್ ಮಾಡಲಿದ್ದಾರೆ. ಏರ್ ಇಂಡಿಯಾ ವಿಮಾನ ತಾಂತ್ರಿಕ ಕಾರಣದಿಂದ ಥೈಲೆಂಡ್ನ ಫುಕೆಟ್ನಲ್ಲಿ 3 ದಿನ ಸಿಕ್ಕಾಕೊಂಡಿದ್ದು ದೆಹಲಿಗೆ ಬರಬೇಕಾಗಿದ್ದಂಥ 100 ಪ್ರಯಾಣಿಕರು ಪರದಾಡಿದ್ದಾರೆ. 6 ಗಂಟೆ ವಿಳಂಬವಾಗುತ್ತೆ ಎಂದು ಸಿಬ್ಬಂದಿ ಹೇಳಿದ್ರು. ಅದು ಬರೋಬ್ಬರಿ 80 ಗಂಟೆ ವಿಳಂಬ ಆಗಿದೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಗುಣಮಟ್ಟ ಸೂಚ್ಯಂಕ 500ಕ್ಕೆ ತಲುಪಿದೆ. ರಾಷ್ಟ್ರ ರಾಜಧಾನಿ ಜನಜೀವನ ಮತ್ತಷ್ಟು ಅಸ್ತವ್ಯಸ್ತವಾಗಿದೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ಬರುವವರ ಸಂಖ್ಯೆ 300ರಷ್ಟು ಏರಿಕೆಯಾಗಿದೆ. ದಟ್ಟ ಮಂಜಿನಿಂದ ವಾಹನ ಸಂಚಾರಕ್ಕೂ ಅಡಚಣೆಯಾಗಿದೆ. ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬ್ನಲ್ಲಿ ಹೆಚ್ಚು ವ್ಯೂಸ್ ಪಡೆಯೋದಕ್ಕೆ ರೀಲ್ಸ್ ಹುಚ್ಚಾಟ ಹೆಚ್ಚಾಗ್ತಾ ಇದೆ. ಕೋಲ್ಕತ್ತಾದ ಮಾಡೆಲ್ ಸನತಿ ಮಿತ್ರ ಎಂಬಾಕೆ ದೆಹಲಿ ಇಂಡಿಯಾ ಗೇಟ್ ಮುಂದೆ ವೈಟ್ ಟವಲ್ ಸುತ್ತಕೊಂಡು ಅರೆಬೆತ್ತಲಾಗಿ ಡ್ಯಾನ್ಸ್ ಮಾಡಿದ್ದಾಳೆ. ವಿಡಿಯೋ ವೈರಲ್ ಆಗಿದ್ದು ನೆಟ್ಟಿಗರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಾಕ್ ಸಮರಕ್ಕೆ ವೇದಿಕೆಯಾಗಿದೆ. ಜಾತಿ ಹುಡುಕಿ ಕಾರ್ಡ್ ರದ್ದು ಮಾಡಲಾಗ್ತಿದೆ ಅಂತ ಸಿಟಿ ರವಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಆದರೆ ಅರ್ಹರಿಗೆ ಯಾವುದೇ ತೊಂದರೆಯಾಗಲ್ಲ ಅಂತ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. 5 ಮಾನದಂಡ ಆಧಾರದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ. ಸರ್ಕಾರಿ, ಅರೆ ಸರ್ಕಾರಿ ನೌಕರರಿದ್ರೆ, ಆದಾಯ ಪಾವತಿಸ್ತಾ ಇದ್ರೆ, 3 ಹೆಕ್ಟೇರ್ ಒಣ ಭೂಮಿ ಅಥವಾ ನೀರಾವರಿ ಭೂಮಿ ಇದ್ರೆ, ನಗರ ಪ್ರದೇಶದಲ್ಲಿ 1000 ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಸ್ವಂತ ಮನೆ ಇದ್ರೆ, ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಇದ್ದವರ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗ್ತದೆ. ಕುಮಾರಸ್ವಾಮಿ ಕರಿಯ ಎಂದು ಸಚಿವ ಜಮೀರ್ ಹೇಳಿಕೆ ವಿವಾದ ಸೃಷ್ಟಿಸಿರುವ ಬೆನ್ನಲ್ಲೇ ಕೈ ನಾಯಕಿ ತೇಜಸ್ವಿನಿ ಗೌಡ ಕೂಡ ವಿವಾದದ ಕಿಡಿಹೊಚ್ಚಿದ್ದಾರೆ. ರಾಧಿಕಾ ಕರಿಯ ಅಂತ ಕರೆದ್ರೆ ಓಕೆ, ಜಮೀರ್ ಕರೆದ್ರೆ ಯಾಕೆ ಸಮಸ್ಯೆ ಅಂತ ಪ್ರಶ್ನಿಸಿದ್ದಾರೆ. ಮುಡಾ ಕೇಸ್ನಲ್ಲಿ ಮಾಜಿ ಆಯುಕ್ತ ನಟೇಶ್ನ ನಿನ್ನೆ ಲೋಕಾಯುಕ್ತ ವಿಚಾರಣೆ ಮಾಡಿದ್ರು. ಆದರೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಇದೆಲ್ಲ ನಾಟಕ ಅಂತ ಕಿಡಿಕಾರಿದ್ದಾರೆ. ವಿಚಾರಣೆ ವೇಳೆ ಕಾಫಿ ಟೀ ಕೊಟ್ಟು ಕೂರಿಸಿಕೊಂಡಿರ್ತಾರೆ, ಬಂಧನ ಮಾಡುವುದಿಲ್ಲ ಅಂತ ಆರೋಪಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಮಹಿಳೆ ಕೊಂದನರ ಭಕ್ಷಕ ಚಿರತೆ ಸರಿಗೆ ಅರಣ್ಯ ಇಲಾಖೆ ಸರ್ಕಸ್ ಮಾಡ್ತಾ ಇದೆ. 6 ಬೋನ್ಗಳನ್ನು ಇಟ್ಟಿದ್ರು, ಚಿರತೆ ಸುಳಿವೆ ಸಿಗ್ತಾ ಇಲ್ಲ. ಬೋನ್ನಲ್ಲಿ ನಾಯಿಗಳನ್ನು ಇರಿಸಿ 2 ದಿನದಿಂದ ಕಾಯಲಾಗ್ತಾ ಇದೆ. 40 ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ. ಸಂಗೀತ ಲೋಕದ ಮಾಂತ್ರಿಕ ಆಸ್ಕರ್ ಪುರಸ್ಕೃತ ಸಂಗೀತ ನಿರ್ದೇಶಕ ರೆಹಮಾನ್ ಸಂಸಾರದಲ್ಲಿ ಬಿರುಗಾಳಿ ಇರಿದೆ. 29 ವರ್ಷಗಳ ದಾಂಪತ್ಯ ಅಂತ್ಯವಾಗಿದೆ. ರೆಹಮಾನ್ ಪತ್ನಿ ಸೈರಾ ಬಾನು ಬೇರೆಯಾಗಿದ್ದು ನಿರ್ಧರಿಸಿದ್ದು ಡಿವೋರ್ಸ್ ಕೊಟ್ಟಿದ್ದಾರೆ. ರೆಹಮಾನ್ ಹಾಗೂ ಸೈರಾ ಬಾನು 1995ರ ಮಾರ್ಚ್ 12ರಂದು ಮದುವೆಯಾಗಿದ್ರು. ತಾಯಿ ನೋಡಿದ ಹುಡುಗಿಯನ್ನೇ ಅರೇಂಜ್ ಮ್ಯಾರೇಜ್ ಆಗಿದ್ರು. 3 ಮಕ್ಕಳಿದ್ದಾರೆ. ಆಕೆಗೆ 29 ವರ್ಷಗಳ ಕಾಲ ಸಂಸಾರ ನಡೆಸಿದ್ರು. ಇತ್ತೀಚೆಗೆ ಇಬ್ಬರ ನಡುವೆ ವಾಯುಮನಸ್ಸು ಮೂಡಿತು ಎನ್ನಲಾಗಿದೆ. 100 ಸಿಗರೆಟ್ ಸೇರ್ತಿದ್ದೆ, ಈಗ ಬಿಟ್ಬಿಟ್ಟಿದ್ದೇನೆ ಎಂದು ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಇತ್ತೀಚೆಗೆ ಹೇಳಿದ್ರು. ಇದೀಗ ಮತ್ತೊಂದು ಸಂಗತಿ ರಿವೀಲ್ ಮಾಡಿದ್ದಾರೆ. ಎಷ್ಟೋ ಬಾರಿ ನನ್ನ ಸಿನಿಮಾಗಳ ವೈಫಲ್ಯದ ಸಂದರ್ಭದಲ್ಲಿ ಬಾತ್ರೂಮ್ನಲ್ಲಿ ಸಾಕಷ್ಟು ಅಳ್ತಾ ಇದ್ದೆ, ಆದರೆ ಅದನ್ನು ಯಾರಿಗೂ ಹೇಳ್ತಿರ್ಲಿಲ್ಲ ಎಂದಿದ್ದಾರೆ.
ನಿವೃತ್ತಿ ಹೊಂದುತ್ತಾ ಇರುವಂತಹ ಟೆನ್ನಿಸ್ ದಂತಕತೆ ರಫೆಲ್ ನಡಾಲ್ಗೆ ಮತ್ತೋರ್ವ ಟೆನ್ನಿಸ್ ದಿಗ್ಗಜ ರೋಜರ್ ಫೆಡರರ್ ಭಾವನಾತ್ಮಕವಾಗಿ ವಿದಾಯದ ಸಂದೇಶವನ್ನು ಕಳಿಸಿದ್ದಾರೆ. ನೀವು ಇಡೀ ಟೆನ್ನಿಸ್ ಲೋಕಕ್ಕೆ ಹೆಮ್ಮೆ ಎಂದು ರೋಜರ್ ಫೆಡರರ್ ಹೇಳಿದ್ದಾರೆ.